5 ಮೀನ್ ಹಾಕ್ಸ್ತವನೆ. ಒಬ್ರೊಂದು 5 ಮೀನು ರೆಡಿ ಆಯ್ತವೆ ಗೈಸ್. ಡೈನಿಂಗ್ ಟೇಬಲ್ ಎಲ್ಲ ರೆಡಿ ಮಾಡ್ಕೊಂಡು ಎಕ್ಸರ್ಸೈಸ್ ಎಲ್ಲ ಮಾಡ್ತವನೆ. ಫಸ್ಟ್ 2 ಫಿಶ್, 3ನೇ ಮೀನ್ನ ಖಾಲಿ ಮಾಡ್ದ. ನೀರಲ್ಲಿ ತೊಳೆದಿಡ್ತಾರಲ್ಲ ಮುಳ್ಳಿನ, ಆ ತರ ತಿನ್ನ. ಒಬ್ರೊಂದು 4ನೇ ಮೀನು, ಒಬ್ರ 5ನೇ ಮೀನ ತಿಂತಾವನೆ. ಅಣ್ಣ ಅಣ್ಣ ಬಂದ ಅಣ್ಣ ಅಣ್ಣ ಬಂದ ಅಂತ ಓಡೈತಾರೆ. ಒಂದು 8 ಮ್ಯಾಕ್ಸಿಮಮ್ ತಿನ್ಬೋದು ಆರಾಮಾಗಿ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಇವತ್ತು ಕೋಬ್ರನ್ಗೆ ಅನ್ಲಿಮಿಟೆಡ್ ಫಿಶ್ ತಿನ್ನೋ ಚಾಲೆಂಜ್ ನ ಮಾಡಿಸ್ತಿದೀವಿ. ಕೋಬ್ರಾ ಎಷ್ಟು ಬೇಕಾದ್ರೂ ಮೀನ್ನ ತಿನ್ಬೋದು. ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗೈತೆ. ನಾನು ಪವನ್ ಲಾಸ್ಟ್ ಟೈಮ್ ಬಂದಿದ್ವಲ್ಲ ಫಿಶ್ ಅಂಗಡಿ, ಅಲ್ಲಿಗೆ ಬಂದಿದೀವಿ. ಟೇಸ್ಟ್ ಚೆನ್ನಾಗಿತ್ತು ಅಂದ್ಬಿಟ್ಟು ಕೋಬ್ರಾ ಅವತ್ತು ತಿಂದಿಲ್ಲ, ಇವತ್ತು ತಿಂತಾನೆ. ಎಷ್ಟು ಬೇಕಾದ್ರೂ ಮೀನ್ ತಿನ್ಬೋದು. ಇವಾಗ ಅಣ್ಣ ರೆಡಿ ಮಾಡಿಲ್ಲ, ಇನ್ನೂ ರೆಡಿ ಮಾಡ್ತಾವ್ರೆ. ಎಷ್ಟು ಬೇಕಾದ್ರೂ ತಿನ್ನೋ ಚಾಲೆಂಜ್ ಕೊಟ್ಟಿದ್ದೀನಿ ನನ್ಗೆ, ನಮ್ಮ ಹುಡುಗನ್ಗೆ. ಇವನ್ ಒಳ್ಳೆ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್. ಖಾರ ಜಾಸ್ತಿ ಹಾಕ್ಬಿಡಿ ಅಣ್ಣ, ಖಾರ ತಿನ್ನಲ್ಲ ಅವನು. ಈಗ ಸಣ್ಣ ಮೀಡಿಯಂ ಹಾಕಿ ನೋಡ್ಕೊಬ್ರ. ಗೈಸ್, ಕೋಬ್ರಾ ಇವಾಗ ಸ್ಟಾರ್ಟಿಂಗು ಫಸ್ಟ್ಗೆ 5 ಮೀನ್ ಹಾಕ್ಸ್ತವನೆ. 2 3 ಎಲ್ಲ ದಪ್ಪವೇ ಅವೆ ಮೀನು, ಸಣ್ಣವೇ ಯಾವು ಇಲ್ಲ. ಇವೇ ಸಣ್ಣ ಒಂಚೂರು. ತಿಂತಾನ 5 ಮೀನಾ? ಅವರೇ ಡೌಟ್ ಅಲ್ಲ. ತಿಂತೀನಿ 5 ಮೀನು. ಅವ್ರ ಅಭ್ಯಾಸ ಹೆಂಗಿರುತ್ತೆ ಗೊತ್ತಿಲ್ಲ. ನಾನ್ ತಿಂತೀನಿ 5 ಮೀನ್ ಒಟ್ಟಿಗೆ ತಿಂದಿದ್ಲ ಕೋಬ್ರಾ ಯಾವಾಗ? ಇಲ್ಲ, 5 ಮೀನು ಒಟ್ಟಿಗೆ ತಿಂದಿರಲಿಲ್ಲ. ಅದೆಲ್ಲ ಒನ್ ಬೈ ಒನ್ ತಿನ್ಬೋದು. ಈ ತರ ಮೀನ್ ನಾನೇ 7 ಮೀನ್ ತಿಂತೀನಿ, ಅದೆಲ್ಲ ಪ್ರಶ್ನೆ. ಅವ್ರಿಗೆ ಏನ್ ಅಭ್ಯಾಸ ಇದೆಯಲ್ಲ ನೋಡ್ಬೇಕಾ. ಅವ್ನ್ ಚಿಕನ್ ಚೆನ್ನಾಗಿ ತಿಂತಾನೆ. ಮೀನ್ ಇವತ್ತೇ ಇಷ್ಟೊಂದು ಆರ್ಡರ್ ಮಾಡಿದ್ರು. ಮೀನ್ ಇವತ್ತೇ ಜಾಸ್ತಿ ಕರ್ಕೊಂಬಂದಿರೋದು. ಜಾಸ್ತಿ ಚಿಕನ್ ಮಟನ್. ನಾವು ಚಿಕನ್ ತಿನ್ನಲ್ಲ, ನಾವ್ ಏನಿದ್ರು ಮೀನ್ ಮಾತ್ರ. ಮಟನ್ ಅಷ್ಟು ತಿನ್ನಲ್ಲ, ಚಿಕನ್ ಮಾತ್ರ ಜಾಸ್ತಿ ತಿಂತೀನಿ. ಮನೇಲಿ ಏನೇ ವಿಶೇಷ ಮಟನ್ ಚಿಕನ್ ಏನೇ ಮಾಡಿದ್ರು ನಾನು ಒಂದ್ ಮೀನ್ ಅಂತೂ ಕಂಪಲ್ಸರಿ ತಗೊಂಡು. ಒಬ್ರೊಂದು 5 ಮೀನು ರೆಡಿ ಆಯ್ತವೆ ಗೈಸ್. ತವಾದಲ್ಲಿ ಬೇಯಿಸ್ತಾವ್ರಣ್ಣ. ಎಲ್ಲ ದಪ್ಪನೇ ಅವೆ ನೋಡಿ, ಸಣ್ಣವೇ ಇವು. ಇವೇ ದೊಡ್ಡ ಅವೆ, ಹೆವಿ. ರೆಡಿ ಆಯ್ತಾ? ಯಾಕೋ ಸಪ್ಪು ಕೂತಿದ್ಯಾ? ಚಿಕನ್ ಇಲ್ಲ ಅಂತ ಅಪ್ಪಿ ತಪ್ಪಿ ಹಳೆ ಮೀನಾದ್ರೆ, ಬ್ಯಾಲೆನ್ಸ್ ಮೀನಾದ್ರೆ ಜಾಸ್ತಿ ತಿನ್ನಕ್ಕಾಗಲ್ಲ, ಮನ್ಸೇ ಬರಲ್ಲ, ತಿನ್ನೋಕ್ಕೂ ಆಗಲ್ಲ. ಫ್ರೆಶ್ ಮೀನಾದ್ರೆ ನೀವು ಆರಾಮ ಹೇಳ್ಬೇಕಾದ್ರೆ. ಒಬ್ರ ಡೈನಿಂಗ್ ಟೇಬಲ್ ಎಲ್ಲ ರೆಡಿ ಮಾಡ್ಕೊಂಡು ಎಕ್ಸರ್ಸೈಸ್ ಎಲ್ಲ ಮಾಡ್ತವನೆ. ಹೋಗ ಅಲ್ಲಿ ವರ್ಕೌಟ್ ಮಾಡ್ಕೊ ಬರಕ್ ಒಬ್ರು, ಫ್ರೀ ವರ್ಕೌಟ್. ಸಾಕು ಇದೆ ತಿನ್ನಕ್ ಮುಂಚೆ. ಸಾಕು ಅವಾಗ ಇನ್ನೂ ಸ್ಟ್ರಾಂಗ್ ಆಗ್ತಿದೆ. ಸಾಕಿದೆ. ಟೇಬಲ್ ಎಲ್ಲ ರೆಡಿ ಮಾಡ್ಕೊಂಡವನೆ. ಬೇಯಕ್ ಸ್ವಲ್ಪ ಟೈಮ್ ಆಗುತ್ತೆ. ನಾವು ಮಧ್ಯಾಹ್ನನೇ ಬಂದ್ಬಿಟ್ಟಿದೀವಿ. ಸಂಜೆ ಟೈಮ್ ಜಾಸ್ತಿ ಬರ್ತಾರಲ್ವಣ ಕಸ್ಟಮರ್ಸ್. ಇವಾಗ ಮಧ್ಯಾಹ್ನ ಟೈಮು. ಈಗ ಅವನೇ ಕೋಬ್ರಾನ ಎಲ್ಲ ಖಾಲಿ ಮಾಡ್ತಾನೆ. ಈಗ ನಾನು ನೀನು ಚಾಲೆಂಜ್ ಮಾಡೋಣ, ಯಾರು ಎಷ್ಟೆಷ್ಟು ತಿಂತಾರೆ. ನಾನೊಂದ್ 2ರಿಂದ 3 ತಿಂತೀನಿ ಅಷ್ಟೇ. ಇಂಥ ಡೌಗ್ ಏನು ಕಮ್ಮಿ ಇಲ್ಲ. ನಿನ್ನಷ್ಟು ತಿನ್ನಕ್ ಆಗುತ್ತೆ ಡವ್ ನೀನ್ ಇವತ್ತು ತಿನ್ನು ಕೋಬ್ರಾ. ಒಂದು ಸೆಟ್ ಮಾಡು ಒಂದು ಟಾರ್ಗೆಟ್ ನ. ನೆಕ್ಸ್ಟ್ ಇನ್ನೊಂದ್ ದಿನ ನಾನು ಆ ಟಾರ್ಗೆಟ್ ನ ಬೀಟ್ ಮಾಡ್ತೀನಿ. ಹೌದಾ? ಮಾಡ್ತೀನಿ. ಇನ್ಮೇಲೆ ಹಿಂಗ್ ಮಾಡೋಣ, ಒಬ್ಬೊಬ್ರು ಒಂದೊಂದ್ ದಿನ ತಿನ್ನೋಣ. ಫಸ್ಟ್ ನೀನೇ ತಿನ್ಬೇಕು. ಇಲ್ಲ, ನೀನ್ ತಿನ್ನ. ಯಾಕೆ ಎಲ್ಲ ಆಮೇಲೆ ಇದ್ ಮಾಡ್ಬಿಡ್ತೀಯ? ಇಲ್ಲ ಕಣ, ಫಸ್ಟ್ ನೀನ್ ತಿನ್ನೋ. ನಿನ್ ಟಾರ್ಗೆಟ್ ನಾನು ಮುರಿತೀನಿ. ಇವತ್ತು ನೀನ್ ತಿನ್ನೋ. ನೆಕ್ಸ್ಟ್ ಟೈಮ್ ನೀನು. ಇವತ್ತು ಅಂಗಡಿನೇ ತಿನ್ನೋ. ಅಣ್ಣ ಬೇಯಿಸ್ ಕೊಡ್ತಾ ಇರ್ತಾರೆ. ಅಂಗಡಿ ತಿನ್ನಕ್ಕಾಗಲ್ಲ, ಮೀನ್ ತಿನ್ಬೋದು. ಅಂಗಡಿಲಿರೋ ಮೀನೆಲ್ಲ ತಿನ್ನ. ಅಲ್ಲಿ ನೋಡೋನು ಹೆಂಗ್ ಬದವನೆ. ರೈಡರ್ ಒಂದ್ ಸ್ವಲ್ಪ ಮಿಸ್ ಆಯ್ತು ಅಂದ್ರೆ ಇಲ್ಲ ಮುರ್ಚಾಕ್ ಹೋತಾನೆ. ಸಪ್ಪೆ ತಿನ್ಬಿಡ್ತಾನೆ ಮನುಷ್ಯ, ಉಪ್ಪು ತಿನ್ಬಿಡ್ತಾನೆ, ಖಾರ ತಿನ್ನೋದಿಲ್ಲ. ಖಾರ ಆಯ್ತು ಅಂದ್ಬಿಡ್ತಾನೆ. ಯಾರು ಸಕ್ಕದಾಗ ಕಾಣಿಸ್ತದ ಯಾಕ? ಲವ್ ನನ್ಗೆ ಕಣ್ಣಿಗೆ ಆಗ್ಲಿ ಖಾರ ಬಿದ್ದೋಗ್ಬಿಡ್ತು. ತೋರಿಸ್ತೀನಿ. ಆಮೇಲೆ ಅದಕ್ಕೆ ಹೊಗೆ ಬೇರೆ ಬರ್ತಿಲ್ಲ. ರೆಡಿ ಆಗಿ ಬಂದವನೆ. ಅದು ಮೆಟಾ ರೆಕಾರ್ಡಿಂಗ್ ಸ್ಲೋ ಮೋಷನ್. ಮೆಟಾ ಗ್ಲಾಸ್ ತಗೊಬಿಡುವ. ಅದೇ ನೋಡ್ತೀನಿ ರೀಲ್ಸ್ ಅಲ್ಲೆಲ್ಲ. ಆಲ್ಮೋಸ್ಟ್ ಅದೇ ಈಗ ಟ್ರೆಂಡಿಂಗ್ ಅಲ್ಲಿ ಇರೋದು. ಇದೇ ತರ ಇರುತ್ತೋ. ಗ್ಲಾಸ್ ಅಲ್ಲೇ ರೆಕಾರ್ಡ್ ಮಾಡ್ಬೋದು, ಗ್ಲಾಸ್ ಅಲ್ಲೇ ಮೆಸೇಜ್ ಎಲ್ಲ ಮಾಡ್ಬೋದು, ಸಾಂಗ್ ಎಲ್ಲ ಕೇಳ್ಬೋದು. 50,000 ರೂಪಾಯಿ ಅಷ್ಟೇ. 50,000 ರೂಪಾಯಿ ಅಷ್ಟೇ. 50,000 ರೂಪಾಯಿ. ನಿಂದ 25, ನಂದು 25 ನೋಡಿ. ನಾನು ಇವತ್ತು ಯಾವ್ದು ಬೆಳಿಗ್ಗೆ ರೀಲ್ಸ್ ನೋಡ್ತದೆ. ಅದೇ ಇವರು ರೀಲ್ಸ್ ಅಲ್ಲಿ ಅಮ್ಮ ಮಗ ಮಾಡ್ತಾನೆ ನೋಡು, ಭಾಗ್ಯಮ್ಮ ಮತ್ತೆ ಇನ್ನೊಬ್ಬ. ಅವ್ನ ಮಗುಗೆ ಕನ್ನಡಕ ಹಾಕೊಂಡೋಗಿ ಫ್ರಾಂಕ್ ಮಾಡ್ಬಿಟ್ಟವ್ರೆ. ಕಣ್ಣೆ ಕೈ ವ್ಯಾಪಾರದಲ್ಲಿ ಚಿಕ್ಕ ವಯಸ್ಸಲ್ಲಿ ಹಾಕ್ಬಿಟ್ಟವ್ರೆ ಅಂತ. ಸಾಕದಾಗ ಮಾಡೋರು. ಅದ್ ನೋಡ್ತಾ ಇದೆ. ನೀನ್ ಆತರ ಮಾಡೋ. ನಿನ್ಗೂ ಒಂದಿನ ಗೊತ್ತಾಗ್ದಂಗ್ ಪ್ರ್ಯಾಂಕ್ ಮಾಡ್ತೀನಿ. ನೋ ವೇ. ನಿನ್ನ ಹಾಕೊಂಡು ಪವನ್ ಪ್ರ್ಯಾಂಕ್ ಮಾಡಿದೀವಿ, ಗೌತಮ್ ಮಾಡಿದೀವಿ. ನೆಕ್ಸ್ಟ್ ನಿನಗೆ ಮಾಡ್ತೀನಿ. ನೋ ವೇ. ನಿನ್ಗೆ ಗೊತ್ತೇ ಆಗಲ್ಲ, ಹಂಗ್ ಮಾಡ್ಬಿಡ್ತೀನಿ. ನೋಡೋಣ, ನೋಡುವ
ದೊಡ್ಡ ಪ್ರ್ಯಾಂಕು ಹತ್ತು ಬಿಡ್ಬೇಕು ನೀನು ಹತ್ತಿ ಒದ್ದಾಡ್ತಿರ್ಬೇಕು ಆ ತರ ಪ್ರ್ಯಾಂಕ್ ಮಾಡು. ಚಾನ್ಸೇ ಇಲ್ಲ ಅವೆಲ್ಲ. ಕೋಬ್ರನ್ ಮೀನು ಫಸ್ಟ್ 2 ಮೀನ್ ರೆಡಿ ಆಗ್ತೈತೆ, ಒಂದಾದ್ಮೇಲೆ ಒಂದೊಂದು ಇಸ್ಕೊಂಡು ತಿನ್ಲಿಕ್ಕೆ ಒಬ್ರ ಹೆಂಗ್ ಕೂತಾವ್ ನೋಡಿ ಕೂತಿರೋ ಪೊಸಿಷನ್. ಕೋಬ್ರಂದ್ 2 ಫಿಶ್ ರೆಡಿ ಆಯ್ತು, ಇನ್ನು 3 ಬಾಕಿ ಐತೆ. ಖಾರ ಹಾಕ್ಸಿಲ್ಲ, ಕೋಬ್ರನ್ ಖಾರ ಇಷ್ಟ ಇಲ್ವಲ್ಲ ಅದಕ್ಕೆ. ಇವಾಗ ಫಸ್ಟ್ 2 ಮೀನು ತಿನ್ನಕ್ ಸ್ಟಾರ್ಟ್ ಮಾಡ್ತಾನೆ. ಒಬ್ರು ಎಕ್ಸರ್ಸೈಸ್ ಕೋಬ್ರನ್ ಫಸ್ಟ್ 2 ಫಿಶ್ ಆದ್ರೂ ದೊಡ್ಡನೇ ಅವೇಣ ಮೀನು. ಮೀಡಿಯಂ ಇವೇ ಮೀಡಿಯಂ ಅಂದ್ರೆ ದೊಡ್ಡದು ತಿಂದ್ರೆ ಹೊರಗೋಯ್ತು. ಸುಡ್ತಾ ಕಣ ಮೀನ್ ಅಂದ್ರೆ ಇಷ್ಟ, ಸಣ್ಣ ಮೀನ್ ಅಂದ್ರೆ ಇಷ್ಟ ಇರ್ತದಲ್ಲ ಕೋಬ್ರ. ಸುಡ್ತಾ ಬೀಳವೆ ಮಾರ್ಲಿ ಇರೋ ಕೋಬ್ರ 2 ಮೀನ್ಗೆ ಸುಸ್ತಾಯ್ತಾನೆ ಅನ್ಸ್ತೈತೆ, ಯಾಕೋ ಹೆವಿ ದೊಡ್ಡ ಐತೆ ಮೀನು. ಒಳ್ಳೆ 4 ಮೀನ್ ಲೆಕ್ಕ ಆಯ್ತಿದೆ. ಸುಡ್ತಾವೆ ನೋಡು. ಆರಿಸ್ಕೋತೀನ ಫ್ಯಾನ್ ಬೇಕಾ? ಕೋಬ್ರಾ ಅಂದ್ರೆ ಕಿಂಗ್ ಕೋಬ್ರಾನ ಬ್ಲಾಕ್ ಕೋಬ್ರಾನ ಯಾವ ತರ? ಬ್ಲಾಕ್ ಕೋಬ್ರಾ ಅಂತ ಅಣ್ಣ ಇವನ ಹೆಸರು. ಆಧಾರ್ ಕಾರ್ಡ್ ಅಲ್ಲೂ ಅದೇ ಇರೋದು. ಅವನೇ ಇಟ್ಕೊಂಡಿರೋದು ಅವನ್ಗೆ. ಫಸ್ಟ್ ಬೈಟ್ ಅಲ್ಲೇ ಮುಳ್ಸಿ ಕೋಬ್ರಾ ಸ್ನೇಕ್ ನೋಡ್ಬಿಟ್ಟೆ ನಾನು ನೇಮ್ ಕಪ್ಪುಗವನಲ್ಲ, ಅದಕ್ಕೆ ಬ್ಲಾಕ್ ಕೋಬ್ರಾ ಅಂತ ಇಟ್ಕೊಂಡವನೆ. ಹಂಗೆ ಅವನೇ ಇದೆ ಅಂತ ಕೊಟ್ಟಿರೋದ ನೇಮ್ ನ ಹೆಂಗೆ? ಏನೋ ಹೇಳಲೇ, ನಿನ್ನ ಹೆಸರು ಕೇಳ್ತಿರೋದ್ ನಾನ್ ಹೇಳ್ತಿದ್ದೀನಲ್ಲ. ಅಣ್ಣ ಬೈಕ್ ನ ಮನ್ಸ್ಕೊಂಡ್ ಹೋಯ್ತಿದೆ. ಅವಾಗ ನಮ್ಮೂರಲ್ಲಿ ನೀನ್ ಇಟ್ಕೊಂಡಿದ್ದಲ್ವೇನೋ? ನಾನ್ ನಾವೆಲ್ಲ ಹಿಡ್ಬಿಟ್ಟಿರ ಅಷ್ಟೇ. ಅಲ್ಲ ನೀನ್ ನಿನ್ ಹೆಸರು ನೀನ್ ಇಟ್ಕೊಳ್ಳಿಲ್ವಾ? ನನ್ನ ಬೈಕ್ ಓಡಿಸೋಕೆ ಅಲ್ಲ, ನಾಗರಾವನವರು ಮಲ್ಸ್ಕೊಂಡು ಹೋಗ್ತಿದ್ ಗಾಡಿನ ಹಿಂಗ್ ಮಲ್ಸ್ಕೊಂಡ್ ಹೋಗೋಣ ಅದಕ್ಕೆಲ್ಲ ನಾಗರಾವನವರಲ್ಲ, ಅದ ನಾನು ಇಂಗ್ಲಿಷ್ ಅಲ್ಲಿ ಕೋಬ್ರಾ ಅಂತ ಹುಡುಕೋಬಿಟ್ಟೆ. ನಾಗರಾವು ಅಂತ ಅನ್ನೋರ ನಿನ್ನ, ನೀನು ಬ್ಲಾಕ್ ಕೋಬ್ರಾ ನೀನ್ ಇಟ್ಕೊಂಡೆ. ಆಮೇಲೆ ಬ್ಲಾಕ್ ಆಗಿದ್ಮೇಲೆ ಒಂಚೂರು ನಾನು ಬ್ಲಾಕ್ ಇದಕ್ಕೆ ಅದಕ್ಕೆ ಬ್ಲಾಕ್ ಎಲ್ಲ ಇದ್ಯಾ? ಕರಿ ಒಂದ್ ಸ್ವಲ್ಪ ಕಪ್ಪಗೆ ಇದಕ್ಕೆ ಬ್ಲಾಕ್ ವೈಟ್ ಗಿದ್ಯಾ ಕೋಬ್ರಾ ನೀನು? ಆತರ ಫೇಸ್ ಇರೋದು ನಿಮ್ದು ಅದು ಕಟಿಂಗು ಕೋಬ್ರಾ ಅಂತ ಕಟಿಂಗು ಹಂಗೆ ಈ ಕಡೆ ತಿರ್ಗಾ ಇದು ಎಲ್ಲಾನು ಹಂಗೇನೆ. ಅಣ್ಣ ನಿಮ್ ಸೇಫ್ ಈ ಬ್ಲಾಕ್ ಕೋಬ್ರಾ ಇರ್ತದಲ್ಲ ಅಂತದಲ್ಲ, ಆತರ ಸೇಫ್ ನಿಮ್ ಸೇಫ್ ಇರೋದೇ ಆತರ. ಅದಕ್ಕೆ ನಿಮ್ಗೆ ಏನಾರು ಕೋಬ್ರಾ ಅಂತ ಅನ್ಕಟ್ಟಿದ್ರ ಗಾಡಿನ ಹಿಂಗ್ ಮಲಗ್ಸ್ಕೊ ಓಡಿಸ್ತಿದಾಗ ಅವ್ರು ಹಾವು ಒಂದವ್ರು ನಾಗರಾವ್ ಒಂದವ್ರೆ, ಇವನನ್ನ ಬ್ಲಾಕ್ ಕೋಬ್ರಾ ಮಾಡ್ಕೊಬಿಟ್ಟವನೆ. ಅವಾಗಿಂದ ಹೆಸರು ಫೇಮಸ್ ಆಗೋಯ್ತು. ರಿಯಲ್ ಹೆಸರು ಅಣ್ಣ, ಇವನ ಹೆಸರು ವೆಂಕಟೇಶ್ ಅಂತ. ವಿರಾಟ್. ನಿಮ್ಮ ಹೆಸರು ವೆಂಕಟೇಶ? ಇಬ್ರು ವೆಂಕಟೇಶ್. ವಿರಾಟ್ ವೆಂಕಟೇಶ್, ವಿರಾಟ್ ಗೌಡ. ಆಕ್ಚುಲಿ ಒಂದು ವಿಶೇಷ ಏನಂದ್ರೆ ಇಲ್ಲಿ ಹೆಂಗ್ ಸಿಂಕ್ ಆಗ್ತಾ ಇದೆ ಅಂದ್ರೆ, ನನ್ ಚಿಕ್ಕ ಮಗನಿಗೆ ಹುಟ್ಟಿದ ತಕ್ಷಣ ಬ್ಲಾಕ್ ಕೋಬ್ರಾ ಅಂತ ಕಟ್ಬಿಟ್ಟಿದೆ. ಹುಟ್ಟದ ಮಾಣೆಗೆನೆ ಬ್ಲಾಕ್ ಕೋಬ್ರಾ ಅಂತ ಕಟ್ಬಿಟ್ಟಿದೆ. ಸ್ವಲ್ಪ ಕಪ್ಪಗಿದ್ದ ಅವನು ಟ್ವಿನ್ಸ್. ಟ್ವಿನ್ಸ್ ಮಕ್ಳ ನಿಮ್ಗೆ? ಒಬ್ಬನ್ಗೆ ಬಾಂಡ್ ಅಂತ ಕಟ್ದೆ, ದಪ್ಪ ಗುಡ್ಡಗಿದ್ದ, ಅವನಿಗೆ ಬಾಂಡ್ ಅಂತ ಹೆಸರು ಕಟ್ದೆ. ಅವ್ನ್ ಜೇಮ್ಸ್ ಬಾಂಡ್ ಅಂತ ಹೆಸರು ಕಟ್ದೆ. ಇವನ್ಗೆ ಕಪ್ಪುಗೆ ಒಳ್ಳೆ ಸಣ್ಣಕ್ಕೆ ಕೋಲ್ ಮಕ ಒಳ್ಳೆ ಇದ್ದು ಕಪ್ಪಗಿದ್ದ, ಅದಕ್ಕೆ ಏನ್ ಮಾಡ ಅವ್ನಿಗೆ ಬ್ಲಾಕ್ ಕೋಬ್ರಾ ಅಂತ ಕಟ್ಬಿಟ್ಟೆ. ನಮ್ಮ ಮನೆಯಲ್ಲೇ ನಮ್ಮ ಮನೆ ದೇವ್ರ ಹೆಸರು ಮಾಡ್ಬಿಟ್ಟ ನಾವು ವೆಂಕಟೇಶ್ವರ. ಇಲ್ಲಿ ಕೋಬ್ರಾ, ನನ್ನ ಮಗನಿಗೆ ಕೋಬ್ರಾ, ಇವ್ರ ಹೆಸರು ವೆಂಕಟೇಶ, ನನ್ನ ಹೆಸರು ವೆಂಕಟೇಶ. ಎಲ್ಲ ಮ್ಯಾಚ್ ಆಯ್ತೈತೆ. ನಮ್ಮ ಮನೇಲಿ ಹೇಳ್ದೆ ಜನ್ಮದಲ್ಲಿ ಏನೋ ಯಾವ್ದು ಸಿಕ್ಕಿಲ್ವಾ ನಿಮ್ಗೆ ಅಂತ. ನಾಗಪುರದಲ್ಲಿ ಇರೋರೆಲ್ಲ ನಮ್ಮ ರಿಲೇಷನ್ ಇಲ್ಲಿ ಸಿಂಕ್ ಆಯ್ತು. ಆಮೇಲೆ ಇನ್ನೊಂದ್ ಏನಂದ್ರೆ, ಇವ್ರು 10-15 ವರ್ಷ ಹಿಂದೆ ನನ್ನ ಹತ್ರ ಚಾಕಿ ತಗೋತಿದ್ದಾರೆ. ಕಸ್ಟಮರ್ ನನ್ಗೆ ಈಗ ಮೀನ್ ತಗೋತಾವನೆ. ಅವಾಗ ಚಾಕಿ ತಗೋತಿದ್ದ, ಇವಾಗ ಮೀನ್ ತಗೋತಾವನೆ. ನಾನ್ ತಗೋತಾರಿಲ್ಲ, ನಾವ್ ಸಾಕ್ತಾರಿಲ್ಲ, ನಮ್ ಇವ್ರು ಸಾಕೋರು ಅವಾಗ ಬಂದಿದ್ದು. ಕೋಬ್ರಾ ಮೊದಲನೇ ಮೀನ್ನ ಅರ್ಧ ತಿಂದು ಮುಗ್ಸವನೆ. ಕುಡ್ತಾ ಬಿದ್ದವ್ ಕಣ. ಆರಾಮಾಗಿ ತಿನ್ನೋ. ಬಿಸ್ಲುಗೆ ಹಾಕೋ ಕೂತಿದ್ದೆ. ಈ ಕಡೆ ಬರೋ, ಈ ಕಡೆ ತಿರ್ಗೋ. ಮೀನ್ಗೂ ನಿನ್ಗೂ ಏನಾರು ಇದೈತೆ ಕೋಬ್ರಾ ನೆಂಟು? ಕ್ಯಾರೆ ಹೂವು ಅವೆಲ್ಲ ಮೀನೇ ತಿನ್ನೋದು. ನೀವು ಬೇರೆ ದೇಶಕ್ಕೆ ಹೋಗ್ಬೇಕಣ್ಣ, ನಮ್ ದೇಶದಲ್ಲಿ ಇರ್ಬಾರ್ದು. ನಾವು ಮೀನ್ ಹಿಂಗೆಲ್ಲ ಇರ್ತಿರ್ಲಿಲ್ಲ, ಕಟ್ಟಿ ಸುಟ್ಕೊಂಡು ತಿಂದ್ಬಿಡುವ. ಅವಾಗ ನಮ್ ಚಿಕ್ಕಪ್ತಿರು ನಮ್ಮ ಹತ್ರ ಎಲ್ಲ 100 ಕೋಳಿ 200 ಕೋಳಿ ಮೊಟ್ಟೆ ಕೋಳಿ, ಅವಾಗೆಲ್ಲ ಕೋಳಿಗಳು. ನಮ್ಗೇನ್ ಭಾನುವಾರ ರಜಾ ಬರೋದೇ ತಡ. ಭಾನುವಾರ ಬೆಳಿಗ್ಗೆ 10 ಗಂಟೆ ಆಗ್ತಿದ್ದಂಗೆ ತಡ. ಒಂದ್ ಮಾಡಕ್ಕೆ ಸೌದೆ ಎಲ್ಲ ರೆಡಿ ಇರುವ ಗುಡ್ಡಲ್ಲಿ ಇಲ್ಲಿ ಕೋಳಿ ಹಿಡ್ಕೊಂಡು ಹೊಂಟೋಗ್ಬಿಡೋದು. ಯಾವ್ದಾರು ಒಂದ್ ಕೋಳಿನ ಪಾಯಿಂಟ್ ತಂದ್ಬಿಡೋದು, ಕಲ್ಲೊಡ್ಬಿಟ್ಟು ಹಿಡ್ಕೊಂಡು ಹೊಂಟೋಗ್ಬಿಡೋದು. ಬೇಲಿಲಿ ಇರುವಲ್ಲ, ಮೇಯವಲ್ಲ ದೊಡ್ಡ ದೊಡ್ಡ ಬೇಲಿಗಳು. ತಿರ್ಗಾ ಮಾಡಿಗೆ ನಮ್ ಚಿಕ್ಕಪ್ತಿರು ಹುಡುಗರು ಕೋಳಿ ಎಲ್ಲ ಗಿಡ ಹೊಡ್ಕೊಂಡು ಹಂಗೆ ಹಿಂಗೆ ಅಂತವ್ರು. ನಾವ್ ನೋಡು ಆ ಪುಕ್ಕ ಎಲ್ಲ ತಗೊಂಡು ಬೇಲಿ ಒಳಗಡೆ ಹಾಕ್ತೀವಿ. ಅವಾಗ ನಾವೇ ತೋರ್ಸುವ, ಚಿಕ್ಕಪ್ಪ ಬೇಲಿ ಇಲ್ಲಿ ನೋಡಿಲಿ
ಎಲ್ಲ ಇಳ್ತಿದ್ದಾವ್ ನೋಡಿಲಿ ಹೊಡ್ಕಿರ ಹಿಡ್ಕೊಂಡಾಗದೆ ನೋಡ್ದಾ ಹಿಂಗೆಲ್ಲ ಹೊಸಿ ಆಟ ಆಡಿಲ್ಲ ನಾವು. ಕೋಬ್ರಾ ಮೊದಲನೇ ಮೀನ್ನ ಮುಕ್ಕಾಲ್ ಭಾಗ ಅರ್ಧ ತಿಂದವನಷ್ಟೇ. ನಾವು ಮುಳ್ಳೆ ಇದೆ ಕಣ ಜಾಸ್ತಿ. ಅಣ್ಣ ಬೇಯಿಸಿದ್ರೆ ಅಲೆ ಇನ್ನು ಮೂರ ಬರ್ತಾರೆ. ಹೊಟ್ಟೆ ತುಂಬತೈತಾ ಇಲ್ಲ ಮುಳ್ ಬಿಡ್ಸಕ್ ಕಷ್ಟ ಆಯ್ತೈತಾ? ಮುಳ್ಳು ಬಿಡ್ಸೋ ಕಷ್ಟ. ಬಿಡ್ಸ್ಕೊಡ್ಲಾ? ಏನ್ ಬೇಡ. ಇಲ್ಲ ಫಿಶ್ ಇದು ಬೋನ್ಲೆಸ್ ಹೇಳ? ಇಲ್ಲ ಇಲ್ಲ ಅಣ್ಣ ತಿಂದಿದ್ದೀನಲ್ಲ, ಇವತ್ತು ಇವನ್ ತಿನ್ಲಿ, ನೆಕ್ಸ್ಟ್ ಇನ್ನೊಂದ್ ದಿನ ನಾನ್ ತಿಂತೀನಿ. ತಿಂತೀನಿ ಇವತ್ತು ನಾನು ಪವನ್ ಬಂದ್ ತಿಂದಿದ್ವಲ್ಲ, ಅಳ್ತಿದ್ದ ನನ್ನ ಕರ್ಕೋಗು ಅಂತ, ಅದಕ್ಕೆ ಅಳ್ತಿಲ್ಲ. ನಾನು ಬಿಟ್ಬಿಟ್ಟು ಬಂದ್ಬಿಟ್ಟಿರೋ ನನ್ನ ಕರ್ದಿಲ್ಲ ಅವತ್ತು ಇವ್ರು ಅಷ್ಟೇ. ಕರ್ದಿಲ್ಲ, ಟ್ರಿಪ್ ಹೋಗಿದ್ದಲ್ಲಪ್ಪ ಟ್ರಿಪ್ಕೋ ಇನ್ನ ನೀನು. ಗೊಬ್ಬರ ಮುಳ್ಳೆಲ್ಲ ಕುದಿಸಿ ಫಸ್ಟ್ ಮೀನ್ನ ಡೀಲ್ ಮಾಡಿದ್ದಾನೆ. 2ನೇ ಮೀನ್ ರೆಡಿ ಇದೆ, ಅಲ್ಲಿ 3 ಮೀನ್ ರೆಡಿ ಆಗವೆ. ಗೊಬ್ಬರ ಮೀನ್ ಟೇಸ್ಟ್ ಹೆಂಗೈತೆ? ಚೆನ್ನಾಗೈತೆ. ಇಷ್ಟ ಆಯ್ತಾ? ಅಣ್ಣ ನೋಡಿ ಈಗ ನೆಕ್ಸ್ಟ್ ಅವ್ರು ತಿನ್ನಕ್ ರೆಡಿ ಆಯ್ತಾರ, ಎಕ್ಸರ್ಸೈಸ್ ಎಲ್ಲ ಮಾಡ್ತಾರ. ಗೊಬ್ಬರ ಗೈಸ್ ಫಸ್ಟ್ ಮೀನ್ ತಿಂದು ಮುಗ್ಸ, ಇನ್ನೊಂದು ತಲೆ ಒಂದು ಆಯ್ತಷ್ಟೇ. ಗೈಸ್ ಕೋಬ್ರ ಒಂದು ಮೀನ್ನ ತಿಂದು ಮುಗಿಸಿ ಮುಳ್ಳೆಲ್ಲ ಆ ಕಡೆ ಪ್ಲೇಟ್ಗೆ ಹಾಕ್ತಾವನೆ. ಒಂದು ಫಿಶ್ ಮುಗೀತು, ಇವಾಗ 2ನೇ ಫಿಶ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಚಿಕನ್ ಆಗಿದ್ರೆ ಪಗ ಅಂತ ತಿನ್ಬಿಡುವ, ಫಿಶ್ ಅಲ್ವಾ ಮುಳ್ಳ ಇದೆ, ಅದಕ್ಕೆ ನಿಧಾನ ತಿಂತಾನ. ಆರಾಮಾಗಿ ತಿನ್ಲಿ, ಮುಳುಗಿಲ್ ತಡಾಕ್ಬಿಟ್ಟದ ಮೇಲೆ ಆರಾಮಾಗಿ ತಿನ್ನಕ್ ಹೋಗ್ರ ನೀನು. ಗೈಸ್ ಕೋಬ್ರ 2ನೇ ಮೀನ್ ತಿನ್ನಕ್ ಸ್ಟಾರ್ಟ್ ಮಾಡ್ತಾವನೆ. ಕೋಬ್ರ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡು, ಕೆಳಗಿರೋದೆಲ್ಲ ಅರಿಬೇಡ, ಫಸ್ಟ್ ಇಲ್ಲಿ ಮೇಲಿರೋದು ಎಲ್ಲ ತಿನ್ನು, ಅದಾದ್ಮೇಲೆ ಫುಲ್ ಸಿಂಗಲ್ ಮುಳ್ಳು ಒಂದೇ ಸಲ ಹಿಂಗೆತ್ತು. ನೋಡ್ದ ಕೋಬ್ರ ನಾನು ಹೇಳ್ಕೊಟ್ಟಿದ್ದ ಟೆಕ್ನಿಕ್ ಹೆಂಗ್ ಯೂಸ್ ಆಯ್ತೈತೆ. ಈ ಕಡೆ ತಿನ್ನೀಗ. ಸೂಪರ್ ಕೋಬ್ರ. ಒಬ್ಬನಿಗೆ ಮೀನಲ್ಲಿ ಮುಳ್ಳೆ ಜಾಸ್ತಿ ಇರ್ತದಲ್ಲ, ಮಾಂಸ ಕಮ್ಮಿ ಇರ್ತದೆ, ಎಷ್ಟು ತಿಂದ್ರು ಸಾಕಾಗಲ್ಲ ಅನ್ಸುತ್ತೆ. ಅದು ಅಲ್ಲದೆ ಟೈಮ್ ಬೇರೆ ಸಿಕ್ಬಿಡುತ್ತೆ, ಗ್ಯಾಪ್ ಬೇರೆ, ನಿಧಾನಕ್ಕೆ ಬೇರೆ ತಿಂತಾನೆ. ಸಂಜೆವರೆಗೂ ತಿನ್ಬೋದು. ಓ ಹೊಟ್ಟೆ ತುಂಬತೈತ ಕೊಬ್ರ? ದೊಡ್ಡ ಆದೆ ತಾನೆ ಮೀನು? ಚಿಕ್ಕವಾಗರೆ ಏನೋ ಅನ್ಬೋದು. ದೊಡ್ಡ ಐತೆ. ಕೊಬ್ರಿಂದ 2ನೇ ಮೀನ್ ಇನ್ನೇನ್ ಮುಗಿಯುತ್ತೆ. ಎಷ್ಟು ತಿಂತೀಯ ಕೊಬ್ರ? ಎಷ್ಟು ತಿನ್ಬೋದು ಅನ್ಸುತ್ತೆ? ಹಾ ನೀನ್ ದೊಡ್ಡ ಕಣ. ಇನ್ನೆಷ್ಟು ಬೇಕು? ಇನ್ನ 3 ಆಯ್ತಲ್ಲ, ಅದು ತಿಂತೀನಿ. ನಗ್ತವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ. ಮುಗೀತೀನಿ 2ನೇದು. ಕೊಬ್ರಂದು 2ನೇ ಮೀನು ಫುಲ್ ಮುಗೀತು. ಅಲ್ಲಾಯ್ತು ನೋಡಿ ಮೂಳೆಗಳು 2 ಮೀನ್ದು. ಅಣ್ಣ ಸರ್ ಮುಗಿಸ್ತಾ? ಫೈನ್, ವೆರಿ ಗುಡ್. ನೆಕ್ಸ್ಟ್ ಎಷ್ಟೋ 2 3 ಕೋಬ್ರಂದು ನೆಕ್ಸ್ಟ್ 3ನೇ ಮೀನ್ ಬಂತು. ಕೇಳಂಗಿಲ್ಲ, ಫಸ್ಟ್ ಏನ್ ಹೇಳಿದ್ರು ಅದ್ ಮುಗಿಸ್ಬೇಕು ನೀವು. ಎಷ್ಟು ಅಂದ್ರೆ ಅಷ್ಟು ಮುಗಿಸ್ಬೇಕು ಅಷ್ಟೇ ಅವರು. ಅಷ್ಟು ಮುಗಿಸ್ತಾನೆ, ಮಾತಾಡಲ್ಲ. ಚೆನ್ನಾಗೈತೆ. ರುಚಿಯಾಗೈತೆ. ಅವರು ಕೋಬ್ರಣ ಅಂತ ಅನ್ನು ಇನ್ನೊಂದು ಹಾಕ್ಸ್ಕೊಂಡ್ಬಿಡೋದು, ಆರ್ತದೆ ಅಷ್ಟರಲ್ಲಿ. ಅವೆರಡು ಎತ್ತಿ ಸೈಡ್ಗೆ ಹಾಕಿಸ್ಬೇಕು. ಅವೆತ್ತಿ ಸೈಡ್ಗೆ ಅಂತ ಹೇಳೋಣ, ಬಿಸಿ ಆಗ್ಬಿಡೋದಂತೆ. ಕೋಬ್ರ ತಿನ್ನೋದ್ ನೋಡ್ತಾ ನನಗೆ ಸುಸ್ತಾಗಿ ಹೋಗ್ಬಿಡ್ತು. ಅದೇ ನೀನ್ ತಿಂತಾರ ನೋಡಿ ನಾನೇ ತಿಂದಿರೋ ಫೀಲ್ ಗೊತ್ತೈತೆ ಕೋಬ್ರ. ಜಾಸ್ತಿ ತಿನ್ಸ್ಬೇಡಿ ಪ್ಲೀಸ್ ಸರ್. ಏನ್ ಮದುವೆ ಆಗಿದ್ರೆ ಏನಪ್ಪ ಇರಪ್ಪ, ಎಷ್ಟೋ ಚಿಂದಿ ಇರ್ತಾರೆ. ನಾವು ಮದ್ವೆ ಯಾವ ಹುಡುಗಿನ ಬೇಡ ಬಾಣ ಈಗ. ಏನಕ್ಕೆ ಸುಮ್ನೆ ವೇಸ್ಟ್. ಸರಿ, ನೀನ್ ಸ್ವಲ್ಪ ಓವರ್ ಹೀಟ್ ಅಲ್ವಾ, ರಾತ್ರಿ ಸ್ವಲ್ಪ ಎಫೆಕ್ಟ್ ಕೊಟ್ಬಿಟ್ಟು. ಹಂಗೇನಿಲ್ಲ, ತಡೀತಾನೆ ಹೀಟ್ನ. ದಿನ ಚಿಕನ್ ತಿನ್ ತಡೀತಾನಲ್ಲ ಹಂಗೆ. ನೆಗಡಿ ಸರ್, ಹೊಸ ಮದುವೆ ಹೆಣ್ಣು ಗಂಡಿಗೆ ಕಂಪಲ್ಸರಿ ಮೀನ್ ಹುಳಿ ಮಾಡೋರು, ಮನೆಗ್ ಮೀನ್ ಸಾರು ಮಾಡೋರು, ವಾರದಲ್ಲಿ 2 ದಿನ ಮಾಡೋರು. ಅವ್ರು ಬೆಳ್ಳುಳ್ಳಿಗೆ ಹೋದ್ರೆ ಕನಿಷ್ಠ ಪಕ್ಷ 1 ವಾರ ಇದ್ರೆ 2 ದಿನ ಬರೀ ಮೀನೇ ಮಾಡ್ತೀನಿ ಸರ್. ಒಬ್ರ ನೀನ್ ಮದ್ವೆ ಆದ್ಮೇಲೆ ಮೀನ್ ಹುಳಿ ಮಾಡ್ಸ. ಹುಡುಗಿ ಸಿಗ್ಬೇಕಲ್ಲಪ್ಪ ಮದ್ವೆ ಆಗಕ್ಕೆ. ಸಿಕ್ಕದ್ಮೇಲೆ ಸಿಕ್ಕೋದ್ರೆ ಮರ್ತೇ ಬಿಟ್ಟವ್ರೆ, ಸಿಗಲ್ಲ ಬಿಡು. ಫುಡ್ ನ ಮರ್ತೇ ಬಿಟ್ಟವ್ರೆ. ಹಾಗೆಲ್ಲ ಕಂಪಲ್ಸರಿ ಕೊಡೋರು, ವಾರದಲ್ಲಿ 2 ದಿನ ಮೀನ್ ತಿನ್ಸೋರು.
ನನ್ ಹುಡ್ಗಿ ಸಿಗಲ್ಲ, ಮದ್ವೆ ಆಗಲ್ಲ. ಅವಾಗ್ಲೇ ಹೇಳಿದ್ರಲ್ಲ ಅದು ಸೀಗಡಿ ತಿನ್ಸೋರು, ಸರ್ ಕರ್ಮೀನು. ನಮ್ಗೆ ನನ್ ಜೀವನದಲ್ಲಿ ನಾವ್ ಕಂಡಂಗೆ ನಮ್ಮ ಮನೆಗಳಲ್ಲಿ ನೆಗಡಿ ಕೆಮ್ಮಾಯ್ತು ಅಂದ್ರೆ, ಇನ್ನೊಂದು ಕಫ ಬಂತು ಅಂತಂದ್ರೆ, ಈ ಕರ್ಮೀನ್ ಹುಳಿಕಾಳು ಹುಳಿ ಮಾಡೇ ತಿನ್ಸಿರುತ್ತೆ. ಈಗೆಲ್ಲ ಹಾಸ್ಪಿಟಲ್ ಕಟ್ ಅಂತ ಹೋಗ್ತಿರ್ಲಿಲ್ಲ ಹಾಗೆಲ್ಲ. ಇವಾಗೆಲ್ಲ ಹಾಸ್ಪಿಟ್ಲು. ಒಬ್ರನ್ಗೆ 2 ತಿಂಗಳಿಂದ ಹುಷಾರಿಲ್ಲ, ಜ್ವರ ಅಲ್ಲ, ನೆಗಡಿ ಕೆಮ್ಮೋಣ 2 ತಿಂಗಳಿಂದ 3 ಸಲ ಹಾಸ್ಪಿಟ್ಲ್ ತೋರ್ಸಿದೀನಿ. ಈಗ ಇನ್ನೊಂದ್ ಮೀನ್ ತಿನ್ನು, ನಾಳೆ ಕಮ್ಮಿ ಆಗಿಲ್ಲ ಅಂತ ಕೇಳಿ. ನೆಗಡಿ ಜಾಸ್ತಿ, ನೆಗಡಿ ಕೆಮ್ಮೆ ಜಾಸ್ತಿ. ತಿನ್ನಿ ಅಂತ ಇನ್ನೊಂದ್ ಮೀನ್ ತಿನ್ಬಿಡಿ, ನಾಳೆ ಅದೇನಾದ್ರು ಇದ್ರೆ ಕೇಳಿ. 80% ಕಮ್ಮಿ ಆಗ್ಲಿಲ್ಲ ಆಮೇಲೆ ನನ್ಗೆ ಕೇಳಿ. 3 ಸಲ ಹಾಸ್ಪಿಟ್ಲ್. ಮೀನ್ ಇದು 3ನೇ ಮೀನ್, ಇನ್ನೊಂದ್ ಚೂರ್ ಐತೆ. ನಾನು ಶುಂಠಿ ಕಾಪಿ ಎಲ್ಲ ಮಾಡ್ಕೊಟ್ರು, ಏನ್ ಕುಡಿದ್ರು ಕಮ್ಮಿ ಆಗಿಲ್ಲ. ಗೈಸ್ ಕೋಬ್ರಾ 3ನೇ ಮೀನ್ನ ಖಾಲಿ ಮಾಡ್ದ, ಇನ್ನೊಂದ್ ಚೂರ್ ಆಯ್ತು ನೋಡಿ. ಮುಳ್ ತಿನ್ನಂಗಿದ್ದೀರಿ ತಿನ್ಬಿಡುವ, ತಿನ್ನಕ್ಕಾಗಲ್ಲ, ಅದಕ್ಕೆ ಮುಗಿತಾವನಷ್ಟೇ. ಅದು ಬಿಸಿ ಮಾಡಿಸೋದ ಹಂಗೆ ಇಸ್ಕೊಳ್ಳ? ಹಂಗೆ ಇರ್ಲಿ ಅದು. ಬಿಸಿ ಬೇಡವಾ? ತಣ್ಣಗಿದ್ರೆ ಬೇಗ ಸಿಗ್ಬೋದು. ಕೋಬ್ರಾ ಅಷ್ಟು ಮೀನ್ ತಿಂದ್ರುವೆ ಒಂದ್ರಲ್ಲೂ ಒಂದ್ ಚೂರು ಕಂಡ ಮಿಸ್ ಮಾಡ್ಲಿಲ್ಲ, ಕ್ಲೀನಾಗಿ ತಿಂತಾವನೆ. ನಾನು ಒಂದ್ ಮೀನ್ ತಿಂದ್ರು ಒಂದೊಂದ್ ಚೂರು ಬಿಟ್ಬಿಡ್ತೀನಿ, ಕರೆಕ್ಟಾಗಿ ಬುಡ್ಸ. ಇವನ್ ನೋಡಿ ತಲೆಯಲ್ಲಿರೋ ಒಂದ್ ಸಣ್ಣ ಕಂಡದ ಪೀಸು ಬಿಡ್ತಿಲ್ಲ. ಮಾಂಸ ಮಿಸ್ ಮಾಡಿಲ್ಲ, ಹ್ಮ್, ಅಷ್ಟೇ ಆಗಿಲ್ಲ. ಎಲ್ಲ ಕ್ಲೀನಾಗೆ ಒಂದ್ ಕೊತ್ತಿಮರಿ ಕೂರ್ಸ್ಬಿಟ್ಟು ಮೀನ್ ತಿನ್ಸಿದ್ರೆ ಹೆಂಗ್ ತಿಂತದೆ, ಅದ್ ಮೂಳೆ ಒಂಚೂರು ತಿನ್ಬಿಡ್ತದೆ. ಅಲ್ಲ, ಮೂಳೆ ಮನಸ್ಸಲ್ಲಿ ಒಂಚೂರು ಬೆಕ್ಕಳಿಗೆ ಹೆವಿ ಇಷ್ಟ ಮೀನ್ ಅಂದ್ರೆ. ನಮ್ ಮನೆಗಳಲ್ಲಿ ಮೀನ್ ಮಾಡ್ಬಿಟ್ರೆ ಒಂದ್ ಬೆಕ್ಕ ಐತೆ, ಯಾವಾಗೂ ಬರೋದಿಲ್ಲ. ಅದು ಚಿಕನ್ ಮಾಡಿದ್ರು ಬರಲ್ಲ, ಯಾವಾಗೂ ಬರಲ್ಲ. ಮೀನ್ ಮಾಡಿದ್ರೆ ಪಕ್ಕಾ ಬರ್ತದೆ. ಇಲ್ಲ ಮೀನು ಪಂಚಪ್ರಾಣ. ಮೀನ್ಗೆ ಹೆವಿ ಇಷ್ಟ, ಮೀನ್ ಅಂದ್ರೆ ಹೆವಿ ಇಷ್ಟ ಬೆಕ್ಕುಗೆ. ಕೋಬ್ರನ್ ಚಿಕನ್ ಅಂದ್ರೆ ಹೆವಿ ಇಷ್ಟ. ಒಂದ್ ಮೀನ್ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡು ಎಷ್ಟು ತಿನ್ಕೋತಾವ, ಮೂಳೆನೂ ತಿಂತಾವ ಅವು. ಕೋಬ್ರಂದು 4ನೇ ಮೀನು. ಈಗ ತಣ್ಣಗಿದೆಯಲ್ಲ ಹೊಡೆದು ಬಿಡ್ತಾರೆ. ಈಗ ಬೀಗಿಯಾಗಿ ಹೊಡಿತಾರೆ ನೀರಾ. ತಣ್ಣಗಿರೋದ್ರಿಂದ ಹೊಡೆದ್ಬಿಡ್ತಾರೆ ಈಗ. ಖಾರ ಹಾಕಿದಿರಿ ತಿಂತಿರ್ಲಿಲ್ಲ ಬಿಡಿ ಅವನು. 1-2 ತಿನ್ನುವ ಖಾರ ಲೈಟ್ ಆಗಿ ಹಾಕಿದಿರಲ್ಲ, ಉಪ್ಪು ಹುಳಿ ಅದು ತಕ್ಕಂತೆ ಅಂತ ಹೇಳಿಲ್ಲ, ರುಚಿ ಇರಲ್ಲ. ಹೌದು, ನಾನಿವನು ಖಾರ ತಿನ್ನೋದಿಲ್ಲ. ಇಬ್ರು ಹತ್ರ ಬರ್ತಾ ಇದಾರೆ, ಮಾಡ್ಬಿಡ್ತಾನೆ ಅವೆಲ್ಲ, ಏನಿಲ್ಲ. 4ನೇದು ಗೈಸ್ ಕೋಬ್ರಾ 5ನೇ ಮೀನ ತಿಂತಾವನೆ. ಅಲ್ಲಿ ನೋಡಿ ಇನ್ನೊಂದ್ ಮೀನ್ ಕಸ್ಟಮರ್ಗೆ ಹಾಕೋರೆ, ಎಷ್ಟು ದೊಡ್ಡ ಆಯ್ತು ನೋಡಿ. ಅದು ಏನ್ ಅನ್ಸ್ತೈತೆ ಕೋಬ್ರಾ ಇಷ್ಟು ಮೀನ್ ತಿಂದ್ಮೇಲೆ? ಮೀನ್ ಚಿಕಿತ್ಸೆ ಬರ್ತಾಯ್ತಾ? ಇನ್ನೂ ತಿನ್ಬೋದು. ತಿನ್ಬೋದ? 10 ತಿಂತೀಯಾ? ಇಲ್ಲ, ಒಂದು 8 ಮ್ಯಾಕ್ಸಿಮಮ್ 8 ತಿನ್ಬೋದು ಆರಾಮಾಗಿ. ಇನ್ನೇನು ಸ್ವಲ್ಪ ಚೆನ್ನಾಗಿದ್ರೆ ಇನ್ನೂ ತಿನ್ನೋದು. 2,000 ಇನ್ನೊಬ್ಬ ಪಕ್ಷದವನು 2,000 ಕೊಟ್ರೆ ಹೆಂಗ್ ಡಿವೈಡ್ ಮಾಡೋ ಅನ್ಕೋತಾರೆ. ಪಾಪ ನಮ್ಗೆ ಯಾಕೆ, ಅವ್ನ್ ಗುಣ ನಮ್ಗೆ ಯಾಕೆ, ನೀನೊಂದು ಅವ್ನ್ ಕೊಟ್ಟು ಹಾಕ್ಬಿಡು, ನಾನೊಂದು ಒಟ್ಟು ಇವಂಗ್ ಹಾಕ್ಬಿಡ್ತೀನಿ, ಹಿಂಗ್ ಚೇಂಜ್ ಆಗ್ಬಿಟ್ಟದೆ. ಕರೆಕ್ಟ್. ಅಣ್ಣ ನೋಡಿ ಸತ್ಯನ ತಲೆ ಮೇಲೆ ಹೊಡೆದಂಗೆ ಹೇಳ್ದವ್ರೆ ಇರೋದು ಅದು. ಅವ್ನ್ ಒಂದ್ ಒಟ್ಟು ಹಾಕ್ಬಿಡ್ಬೇಕು. ಇವಾಗೊಬ್ಬ 1,000 ಕೊಟ್ಟಿಗೊಬ್ರ, ಇನ್ನೊಬ್ಬ 2,000 ಕೊಟ್ರೆ ಏನ್ ಮಾಡಿದ್ರ ಜೊತೆ 2,000 ರೂಪಾಯಿ ಕೊಟ್ಟು 2 ಓಟ್ ಹಾಕ್ಬಿಟ್ಟು, 3 ಜನ ಇದ್ರೆ ಮನೆ 1,000 ರೂಪಾಯಿ ಕೊಟ್ಟು 1 ಓಟ್ ಹಾಕಿ, ಒಂದ್ ಆಟ ಹಾಕ್ತಾರೆ. ಒಟ್ನಲ್ಲಿ ದುಡ್ಡಿಗೆ ಓಟು, ನೋಟ್ಗೆ ಓಟು. ನಮ್ ಜನ ಕೆಲ್ಸಕ್ಕೆ ಓಟು ಅನ್ನೋ ತರ ಇದಾರೋ, ಅದು ಎಲ್ಲಿವರೆಗೂ ಬದಲಾಗಲ್ವೋ ಅಲ್ಲಿವರೆಗೂ ನಮ್ ದೇಶ ಖಂಡಿತ ಉದ್ಧಾರ ಆಗಲ್ಲ. 100ಕ್ಕೆ 100 ಸತ್ಯದ ಮಾತು. ಹಾಳಾಗೋಯ್ತದೆ, ಇಷ್ಟೇ, ಏನಿಲ್ಲ. ಕೆಲ್ಸ ನೋಡಿ, ಯಾರ್ ಕೆಲ್ಸ ಮಾಡ್ತಾರೆ, ಯಾರು ನಮ್ಗೆ ಅನುದಾಯ ತಗೋಬರ್ತಾರೆ, ಕೆಲಸ ಮಾಡ್ತೀನಿ, ಯಾರು ನಾವು ಕಟ್ಟೋ ಬ್ರದರ್ ಹಂಗಲ್ಲ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಬಂದ್ರೆ ಇವನೇನೋ ಕಡ್ದು ದಬಾಕ್ಬಿಡ್ತಾನೆ, ಹುಚ್ಚನ ಮಗ ನಡೆಯಲ್ಲ ಅಂತಾರೆ. ಹೌದು, ನಿಜ ಸರ್. ಅವ್ನು 500 ಎಕರೆ ಜಮೀನ್ ಮಾಡಿರ್ಬೇಕು, 200 ಜನ ಹಿಂದೆ ಇರ್ಬೇಕು, 20 ಜನ ಬೋನ್ಸರ್ ಇರ್ಬೇಕು, 50 ಜನ ಚೇಳಗಳಿರ್ಬೇಕು. ಅಣ್ಣ ಅಣ್ಣ ಬಂದ ಅಂತ ಓಡೈತಾರೆ. ಇಲ್ಲಾಂದ್ರೆ ಬರಲ್ಲ. ಅದೆಲ್ಲ ಯಾರ ದುಡ್ಡು? ನಮ್ ದುಡ್ಡು. ಗೊತ್ತಿಲ್ಲ ಅವ್ರಿಗೆ, ನಮ್ ದುಡ್ಡು ಗೊತ್ತೇ ಇಲ್ಲ ಅವ್ರಿಗೆ. ಕಟ್ಟಿರೋ ಟ್ಯಾಕ್ಸ್ ದುಡ್ಡು. ಅವನು 50 ಮೂಟೆ ಸಿಮೆಂಟ್ ಆಯ್ತು, 20 ಮೂಟೆ ಸಿಮೆಂಟ್ ಹಾಕ್ಬಿಟ್ಟೆ ಹೊಡೆ, ಯಾವನ ಬಂದ್ ಕೇಳೋನು ಅಂತ ನಿಂತ್ಕೋತಾನ ಅವನು. ಯಾವನಾರು ಬಂದ್ಗೆ ಯಾಕೆ ಹಿಂಗ್ ಮಾಡ್ತಿದ್ರೆ ಅವತ್ತು, ನಾನು ಖರ್ಚು ಮಾಡಿ ಕಣ ಹೋಗಲ್ಲ ಗೆಲ್ಲ ಕೆಲೆ ಅಂತಾರೆ, ಎದುರಿಸ್ ಕಳಿಸ್ತಾರೆ. ಬಂದ್ಬಿಟ್ರೆ 5ನೇ ಮೀನ್ ಹಾಕ್ಸ್ಕೊಂಡ ಕೋಬ್ರಾ 5ನೇದ ಹೊಡಿತಾ ಇದ್ದಾನೆ.
ಅಣ್ಣ ಅಷ್ಟರಲ್ಲಿ ಒಂದು ಭಾಷಣನೇ ಮಾಡ್ಬಿಟ್ರು ಕೋಬ್ರಾ ಮೀನ್ ತಿನ್ನಷ್ಟರಲ್ಲಿ. ಕೋಬ್ರಾ ಕೊನೆದು 5ನೇದು ಇನ್ನೇನ್ ಖಾಲಿ ಆಯ್ತು. ಆರೋಗಿತ್ತಲ್ಲ ಕೋಬ್ರಂಗೆ. ಆದ್ರೂ ಸುಮಾರು ತಿನ್ನ ಅನ್ಕಡೆ 5 ಮೀನ ಎಷ್ಟೊತ್ತಿಗೆ ಬಂದಿತ್ತು ಕೋಬ್ರಾ. ನಾವು 1.5 hour ಆಯ್ತು ನೀನ್ ತಿನ್ನಕ್ ಸ್ಟಾರ್ಟ್ ಮಾಡಿ. ಆಯ್ತು ಅಣ್ಣ 1.5 hour ಆಗ್ಲಿಲ್ಲ ನೀನ್ ತಿನ್ನಕ್ ಸ್ಟಾರ್ಟ್ ಮಾಡಿ. 2 ಗಂಟೆಗೆ ತಾನೇ ಬಂದಿದ್ ನಾವು. 1:15 ಅನ್ಸುತ್ತೆ. ಇಲ್ಲ 1:15 ಕಣ ಬಂದಿದ್ ಕೋಬ್ರಾ ನಾವು. ನಾನು ನಿಮ್ ಮನೆ ತಗ ಬಂದಾಗೆ 1:45. 2 ಗಂಟೆಗೆ ಬಂದ್ವಾ? ನಿಮ್ ಮನೆ ತಗ ಬಂದಾಗ 1:45, ಇಲ್ಲಿ ಬಂದಾಗ 2 ಗಂಟೆ. 3/4 ಗಂಟೆ ಆಯ್ತಾ? 3/4 ಗಂಟೆ ಇಂತ ಇನ್ನವನೇ ಗೈಸ್. ನೀನೇ ಅರ್ಜೆಂಟ್ ಮಾಡ್ತಾರ, ಬೆಂಗ್ಳೂರ್ಗ್ ಹೋಗ್ಬೇಕು ಅಲ್ಗ್ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತದ್ಯಾ. ತಿನ್ನೋನು ಹೊಸಿ ನಮ್ದಿಯಿಂದ ತಿನ್ಸ್ಬೇಕು. ನೆಮ್ಮದಿ ಅಂತ ತಿನ್ಸ್ಲಿಲ್ಲ. 3/4 ಗಂಟೆ ಸುಮ್ನೆ ಇದು 5 ನಿಮಿಷದಲ್ಲಿ ತಿನ್ಸ್ಬಿಟ್ರೆ. ನಾರ್ಮಲ್ ಮೀನಾ? ನಾರ್ಮಲ್ ಮೀನಾ? ಇಲ್ಲ ಇದು ಫಾರಿನ್ ಮೀನಾ? ಮುಳುಗಳವೆ ಚುಚ್ಚಿದ್ರೆ ಅಷ್ಟೇ. ಆಮೇಲೆ ಕೋಬ್ರಾ 5ನೇ ಮೀನ ಮುಗಿಸಿದಾನೆ. ಸಾಕಾ ಕೋಬ್ರಾ? ಸಾಕು ಬ್ರೋ. 5ಗೆ ನಿಲ್ಸ್ತಾ ಇದೀವಿ. ನಿಮ್ದು 6ಕ್ಕೆ ಟ್ರೈ ಮಾಡ್ರ. ನಾನು ಒಂದು ಸಪ್ರೇಟ್ ಒಂದಿನ ತಿಂತೀನಿ ಗೈಸ್. ಕೋಬ್ರಂದು 5, ನಾನು 6 ತಿಂದ್ರೆ ಬೀಟ್ ಮಾಡ್ತೀನಿ ಕೋಬ್ರನ್. ನೋ ವೇ, ಚಾನ್ಸ್ ಇಲ್ಲ. ನೋಡೋಣ ಗೈಸ್. ನಾವು ಟೋಟಲ್ 5 ಮೀನ್ ತಿಂದ್ವಿ ನೋಡಿ. 400 ರೂಪಾಯಿ ಅಷ್ಟೇ. ಆರಾಮಾಗಿ ತಿಂದ್ವಿ. 400 rupees ಅಷ್ಟೇ ಬಿಲ್. ಇದೇ ಮೀನ್ ಹೊರಗಡೆ ತಿಂದಿದ್ರೆ ಎಷ್ಟು ಕಾಸ್ಟ್ಲಿ ಆಗಿರುತ್ತೆ. ಅಣ್ಣ ಹೆಂಗೆ ನಮ್ಮ ಹುಡುಗ ತಿಂದಿದ್ದು? ಸರ್ ಚೆನ್ನಾಗಿ ತಿಂದ್ರು. ಒಳ್ಳೆ ಬ್ಯಾಟ್ಸ್ಮನ್. ಕ್ಲೀನ್ ಆಗಿ ತಿಂದ್ರು. ಹಾ, ಯಾವ್ದೇ ವೇಸ್ಟ್ ಮಾಂಸ ಮಾಡ್ಕೊಳ್ಳದೆ ತಿಂದ್ರು. ಒಂದು ನೀರಲ್ಲಿ ತೊಳೆದಿಡ್ತಾರಲ್ಲ ಮುಳ್ಳನ, ಆ ತರ ತಿಂದ. ಚೆನ್ನಾಗಿ ತೊಳೆದು ಗೈಸ್ ಕೋಬ್ರಾ 5 ಮೀನ್ನ ತಿಂದು ಮುಗಿಸಿದಾನೆ. ನಾನು 6 ತಿಂದ್ರೆ ವಿನ್ ಆಗ್ತೀನಿ. ನಾನು ಫಿಶ್ ಚಾಲೆಂಜ್ ಮಾಡ್ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ವಿಕಾಸ್ ಫಿಶ್ ಅಂತ ಕಮೆಂಟ್ ಹಾಕಿ ಕೋಬ್ರನ್ನ ಬೀಟ್ ಮಾಡೇ ಮಾಡ್ತೀನಿ. ಇದು ನನ್ನ ಆಗಲ್ಲ. ಶಪಥ. ಆಗಲ್ಲ. ಆಗಲ್ವಾ? ನೋಡೋಣ ಗೈಸ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ನಂದು ಇವತ್ತು ಒಂಚೂರು ಬೆಂಗಳೂರಲ್ಲಿ ಮೇನ್ ಚಾನಲ್ಗೆ ಒಬ್ಬಂದೇ ಒಂದು ಶೂಟ್ ಐತೆ, ಅಲ್ಲಿಗೆ ಹೋಗ್ತೀನಿ. ಬಾಯ್ ಗೈಸ್. ಬೈ. ಟಾಟಾ.